1875 ಏಪ್ರಿಲ್ 10ರಂದು ಸ್ವಾಮಿ ದಯಾನಂದ ಸರಸ್ವತಿ ಅವರು ಮುಂಬಯಿಯಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ಆರ್ಯ ಸಮಾಜದ ಸ್ಥಾಪನೆಯ ಗುರಿ ವೈದಿಕ ಧರ್ಮವನ್ನು ಮರುಸ್ಥಾಪಿಸುವ ಮೂಲಕ ಮತ್ತು ಇಡೀ ಹಿಂದೂ ಸಮಾಜವನ್ನು ಒಂದುಗೂಡಿಸುವ ಮೂಲಕ ಜಾತಿಯ ಅಡೆತಡೆಗಳನ್ನು ಮುರಿಯುವುದಾಗಿತ್ತು. ಆರ್ಯ ಸಮಾಜದ ಪ್ರಕಾರ ಬ್ರಹ್ಮ ಎಂದು ಕರೆಯಲ್ಪಡುವ ಒಬ್ಬನೇ ದೇವರು. ಆರ್ಯ ಸಮಾಜದ ಸಂಸ್ಥಾಪಕರಾದ ಸ್ವಾಮಿ ದಯಾನಂದ ಸರಸ್ವತಿಯವರು ವೇದಗಳನ್ನು ದೈವಿಕ ಜ್ಞಾನವೆಂದು ಪರಿಗಣಿಸಿದರು ಮತ್ತು ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ನೀಡಿದರು. ಮತಾಂತರಗೊಂಡ ಜನರನ್ನು ಮತ್ತೆ ಹಿಂದೂಗಳಾಗಲು ಪ್ರೇರೇಪಿಸುವ ಮೂಲಕ ಸ್ವಾಮೀಜಿ ಶುದ್ಧೀಕರಣ ಚಳುವಳಿಯನ್ನು ಪ್ರಾರಂಭಿಸಿದರು. ಅವರು ಪ್ರಾರಂಭಿಸಿದ ಶುದ್ಧೀಕರಣ ಚಳುವಳಿಯು ಇಸ್ಲಾಂ ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರು ತಮ್ಮ ಸ್ವಧರ್ಮಕ್ಕೆ ಹಿಂದಿರುಗಲು ಕಾರಣವಾಯಿತು. ಸ್ವಾಮಿ ದಯಾನಂದ ಸರಸ್ವತಿ ಅವರು ವಿಧವಾ ಪುನರ್ವಿವಾಹದ ಆಂದೋಲನವನ್ನು ಸಹ ಪ್ರಾರಂಭಿಸಿದರು ಮತ್ತು ಜನರನ್ನು ಜಾಗೃತಗೊಳಿಸಿದರು. ವಿದುರ ಪುರುಷನಿಗೆ ಮರುಮದುವೆಯಾಗುವ ಹಕ್ಕು ಹೇಗಿದೆಯೋ ಅದೇ ರೀತಿ ಮಹಿಳೆಗೂ ಈ ಹಕ್ಕು ಇರಬೇಕು ಎಂದು ಹೇಳಿದರು. ಇದಲ್ಲದೆ ಸ್ವಾಮೀಜಿ ಹಿಂದಿ ಭಾಷೆಯ ಪ್ರಚಾರದಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರು ತಮ್ಮ ವಿಚಾರಗಳನ್ನು ಪ್ರಚಾರ ಮಾಡಲು ಹಿಂದಿ ಭಾಷೆಯನ್ನು ಅಳವಡಿಸಿಕೊಂಡರು. ಅವರ ಅತ್ಯಂತ ಮಹತ್ವದ ಪುಸ್ತಕವಾದ ಸತ್ಯಾರ್ಥ ಪ್ರಕಾಶ್ ಮತ್ತು ಎಲ್ಲ ಕೃತಿಗಳು ಮೂಲತಃ ಹಿಂದಿ ಭಾಷೆಯಲ್ಲಿ ಬರೆಯಲ್ಪಟ್ಟಿವೆ. ಸ್ವಾತಂತ್ರ್ಯ ಚಳುವಳಿಯ ಮೊದಲ ಸತ್ಯಾಗ್ರಹವು 1917 ಏಪ್ರಿಲ್ 10ರಂದು ಎಂ.ಕೆ. ಗಾಂಧಿಯವರ ನೇತೃತ್ವದಲ್ಲಿ ಪ್ರಾರಂಭವಾಯಿತು. ಇದನ್ನು ಚಂಪಾರಣ್ ಸತ್ಯಾಗ್ರಹ ಎಂದು ಕರೆಯಲಾಗುತ್ತಿತ್ತು. ಭಗವಾನ್ ಬುದ್ಧನ ಉಪದೇಶಗಳಿಂದ ಆಶೀರ್ವದಿಸಲ್ಪಟ್ಟ ಮತ್ತು ಸೀತಾಮಾತೆಯ ತಂದೆ ಜನಕನ ಸಾಮ್ರಾಜ್ಯದ ಭಾಗವಾಗಿದ್ದ ಚಂಪಾರಣ್ನ ರೈತರು ಅತ್ಯಂತ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದರು. ಗಾಂಧಿಯವರ ಈ ಸತ್ಯಾಗ್ರಹವು ಚಂಪಾರಣ್ನ ರೈತರು, ಶೋಷಿತರು ಮತ್ತು ತುಳಿತಕ್ಕೊಳಗಾದವರಿಗೆ ಒಂದು ಮಾರ್ಗವನ್ನು ತೋರಿಸಿದ್ದು ಮಾತ್ರವಲ್ಲದೆ ಇಡೀ ದೇಶಕ್ಕೆ ಶಾಂತಿಯುತ ಸತ್ಯಾಗ್ರಹದ ಶಕ್ತಿಯನ್ನು ಅರಿತುಕೊಳ್ಳುವಂತೆ ಮಾಡಿತು. ಗಾಂಧಿ ಚಂಪಾರಣ್ ತಲುಪುವ ವೇಳೆಗೆ ಅಲ್ಲಿನ ರೈತರು ಇಂಡಿಗೋ ಕೃಷಿಯಿಂದ ಕಂಗಾಲಾಗಿದ್ದರು. ಆದರೆ ಇಂಡಿಗೋ ಕೃಷಿ ಮಾಡುವುದು ಅವರಿಗೆ ಒತ್ತಾಯವಾಗಿತ್ತು. ಯಾಕೆಂದರೆ ಬ್ರಿಟಿಷ್ ಸರ್ಕಾರ ತೀನ್ ಕಥಿಯಾ ಕಾನೂನನ್ನು ಜಾರಿಗೆ ತಂದಿತ್ತು. ಇದರ ಅಡಿಯಲ್ಲಿ ರೈತರು ತಮ್ಮ ಜಮೀನಿನ ಒಂದು ಭಾಗದಲ್ಲಿ ಇಂಡಿಗೋವನ್ನು ಬೆಳೆಸುವುದು ಕಡ್ಡಾಯವಾಗಿತ್ತು. ತನ್ನ ಜಮೀನಿನ ಯಾವ ಭಾಗದಲ್ಲಿ ಇಂಡಿಗೋ ಬೆಳೆಯನ್ನು ಬಿತ್ತಬೇಕು ಎಂಬುದನ್ನು ನಿರ್ಧರಿಸುವ ಹಕ್ಕು ಕೂಡ ರೈತರಿಗೆ ಇರಲಿಲ್ಲ. ಬೆಳೆಯ ಬೆಲೆ ತೀರಾ ಕಡಿಮೆಯಾಗಿದ್ದು ಅಲ್ಲದೆ ಇಂಡಿಗೋ ಬೆಳೆ ಭೂಮಿಯ ಫಲವತ್ತತೆಯನ್ನು ಸಹ ನಾಶಪಡಿಸಿತು. ಅಂತಹ ಪರಿಸ್ಥಿತಿಯಲ್ಲಿ ಗಾಂಧಿಯವರು ರೈತರ ನೋವನ್ನು ಆಲಿಸಿ ಅವರನ್ನು ಬೆಂಬಲಿಸಿದ್ದರು. ಇಂಡಿಗೋ ಗದ್ದೆಗಳಲ್ಲಿ ಕಷ್ಟಪಡುತ್ತಿದ್ದ ಮಹಿಳೆಯರು ಮತ್ತು ಮಕ್ಕಳು ಚಂಪಾರಣ್ ಸತ್ಯಾಗ್ರಹದ ಮೂಲಕ ತಮ್ಮ ಹಕ್ಕುಗಳನ್ನು ಪಡೆದರು. ಅದೇ ಸಮಯದಲ್ಲಿ ದೇಶದ ರಾಜಕೀಯದಲ್ಲಿ ಗಾಂಧಿ ಹೊಸ ಗುರುತನ್ನು ಪಡೆದರು. 1995 ಏಪ್ರಿಲ್ 10ರಂದು ದೇಶದ 4ನೇ ಪ್ರಧಾನಿ ಮೊರಾರ್ಜಿ ದೇಸಾಯಿ ಮುಂಬಯಿಯಲ್ಲಿ ನಿಧನರಾದರು. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹೊರತುಪಡಿಸಿ ಬೇರೆ ಪಕ್ಷದಿಂದ ಬಂದ ಮೊದಲ ಪ್ರಧಾನಿ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಕಾರಣ ಮೊರಾರ್ಜಿ ದೇಸಾಯಿಯವರು ಹಲವು ವರ್ಷಗಳ ಕಾಲ ಬೇರೆ ಬೇರೆ ಜೈಲುಗಳಲ್ಲಿ ಸೆರೆವಾಸ ಅನುಭವಿಸಿದ್ದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ರಾಷ್ಟ್ರ ರಾಜಕಾರಣದಲ್ಲಿ ಅವರ ಹೆಸರು ಮಹತ್ವ ಪಡೆದುಕೊಂಡಿತ್ತು. ನಂತರ ಅವರನ್ನು 1952ರಲ್ಲಿ ಬಾಂಬೆಯ ಮುಖ್ಯಮಂತ್ರಿ ಮಾಡಲಾಯಿತು. 1967ರಲ್ಲಿ ಇಂದಿರಾ ಗಾಂಧಿ ಪ್ರಧಾನಿಯಾದಾಗ ಮೊರಾರ್ಜಿ ದೇಸಾಯಿ ಅವರನ್ನು ಉಪಪ್ರಧಾನಿ ಮತ್ತು ಗೃಹ ಸಚಿವರನ್ನಾಗಿ ಮಾಡಲಾಯಿತು. ಆದರೆ ನಂತರ ಮೊರಾರ್ಜಿ ದೇಸಾಯಿ ಅವರು ಇಂದಿರಾ ಅವರೊಂದಿಗಿನ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದಿಂದ ಕಾಂಗ್ರೆಸ್ ತೊರೆದು ಜನತಾ ಪಕ್ಷಕ್ಕೆ ಸೇರಿದರು. 1977ರಲ್ಲಿ ತುರ್ತು ಪರಿಸ್ಥಿತಿಯ ಅಂತ್ಯದ ನಂತರ ಮೊರಾರ್ಜಿ ದೇಸಾಯಿ ಅವರು 1977ರ ಮಾರ್ಚ್ 24ರಂದು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅಂದಿನಿಂದ ಅವರು 1979ರವರೆಗೆ ಪ್ರಧಾನಿ ಹುದ್ದೆಯಲ್ಲಿದ್ದರು. 1982ರ ಏಪ್ರಿಲ್ 10ರಂದು ದೇಶದ ಮೊದಲ ವಿವಿಧೋದ್ದೇಶ ಉಪಗ್ರಹ ಇನ್ಸ್ಯಾಟ್-1ಎಯನ್ನು ಉಡಾವಣೆ ಮಾಡಲಾಯಿತು. ಇದು ದೇಶದ ಮೊದಲ ದೂರಸಂಪರ್ಕ ಉಪಗ್ರಹ ವ್ಯವಸ್ಥೆಯಾಗಿತ್ತು. ಇದನ್ನು ಫೋರ್ಡ್ ಏರೋಸ್ಪೇಸ್ ನಿರ್ಮಿಸಿತ್ತು ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಿರ್ವಹಿಸುತ್ತಿತ್ತು. ಇನ್ಸ್ಯಾಟ್-1ಎಯ ದೂರಸಂಪರ್ಕ ಪ್ಯಾಕೇಜ್ 2 ಕಾರ್ಯಗಳನ್ನು ಹೊಂದಿತ್ತು. ಇದು ದೂರದ ದೂರವಾಣಿ ಸರ್ಕ್ಯೂಟ್ಗಳನ್ನು ಮತ್ತು ದೇಶದ ದೂರದ ಪ್ರದೇಶಗಳಿಗೆ ನೇರ ರೇಡಿಯೋ ಮತ್ತು ದೂರದರ್ಶನ ಪ್ರಸಾರಗಳನ್ನು ಮಾಡುತ್ತಿತ್ತು. ಇದರಲ್ಲಿ ಒಟ್ಟು 12 ಟ್ರಾನ್ಸ್ಪಾಂಡರ್ಗಳನ್ನು ಅಳವಡಿಸಲಾಗಿದ್ದು ಇದು ವಿವಿಧ ತರಂಗಾಂತರಗಳಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಇದರಿಂದ ರಿಮೋಟ್ ಏರಿಯಾ ಸಂವಹನ ಮತ್ತು ದೂರದರ್ಶನ ಕಾರ್ಯಕ್ರಮ ವಿತರಣೆ ಮಾಡಬಹುದಾಗಿತ್ತು.
ಗ್ರಾಮೀಣ ಪ್ರದೇಶಗಳಿಗೆ ದೂರದರ್ಶನ ಮತ್ತು ರೇಡಿಯೋ ಕಾರ್ಯಕ್ರಮಗಳನ್ನು ಒದಗಿಸುವುದರೊಂದಿಗೆ ವಿಪತ್ತು ಎಚ್ಚರಿಕೆ ನೀಡಲು ಟ್ರಾನ್ಸ್ಪಾಂಡರ್ಗಳನ್ನು ಸಹ ಅಳವಡಿಸಲಾಗಿತ್ತು. ಆದಾಗ್ಯೂ ನಿರಂತರ ಸಮಸ್ಯೆಗಳಿಂದಾಗಿ ಉಪಗ್ರಹ ಟ್ರಾನ್ಸ್ಪಾಂಡರ್ಗಳು ಹೆಚ್ಚು ಬಿಸಿಯಾಗಿ ವಿಫಲವಾದವು. 1982ರ ಸೆಪ್ಟೆಂಬರ್ 4ರಂದು ಉಪಗ್ರಹದ ಪ್ರಾಥಮಿಕ ಭೂಮಿಯ ಟ್ರ್ಯಾಕಿಂಗ್ ಸಂವೇದಕವನ್ನು ಸಹ ನಿಷ್ಕ್ರಿಯಗೊಳಿಸಲಾಯಿತು. ಇಸ್ರೋ ಪ್ರಕಾರ 1983ರ ಸೆಪ್ಟೆಂಬರ್ನಲ್ಲಿ ಇನ್ಸ್ಯಾಟ್ 1A ಅನ್ನು ನಿಷ್ಕ್ರಿಯಗೊಳಿಸಲಾಯಿತು. 1912ರ ಏಪ್ರಿಲ್ 10ರಂದು ಆ ಕಾಲದ ವಿಶ್ವದ ಅತಿ ದೊಡ್ಡ ಹಡಗಾದ ಟೈಟಾನಿಕ್ ತನ್ನ ಮೊದಲ ಮತ್ತು ಕೊನೆಯ ಪ್ರಯಾಣವನ್ನು ಪ್ರಾರಂಭಿಸಿತು. ಈ ಹಡಗು ಏಪ್ರಿಲ್ 10ರಂದು ಬ್ರಿಟನ್ನ ಸೌತಾಂಪ್ಟನ್ ಬಂದರಿನಿಂದ ನ್ಯೂಯಾರ್ಕ್ಗೆ ಪ್ರಯಾಣ ಬೆಳೆಸಿತು. ಅದು 4 ದಿನಗಳ ನಂತರ ಅಂದರೆ 1912ರ ಏಪ್ರಿಲ್ 14ರಂದು ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದ ನಂತರ 2 ತುಂಡುಗಳಾಗಿ ಮುರಿದು ಸಾಗರದಲ್ಲಿ ಮುಳುಗಿತು. ಈ ಅಪಘಾತದಲ್ಲಿ 1500ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು. ಈ ಅಪಘಾತವು ವಿಶ್ವದ ಇತಿಹಾಸದಲ್ಲಿ ಅತ್ಯಂತ ಭೀಕರ ಅಪಘಾತಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ಈ ಹಡಗು ಮುಳುಗಿದ ನಂತರ 1997ರಲ್ಲಿ ನಿರ್ದೇಶಕ ಜೇಮ್ಸ್ ಕ್ಯಾಮರೂನ್ ಟೈಟಾನಿಕ್ ಎಂಬ ಚಲನಚಿತ್ರವನ್ನು ಮಾಡಿದರು. ಇದು ಈ ಹಡಗನ್ನು ಪ್ರಪಂಚದಾದ್ಯಂತ ಪ್ರಸಿದ್ಧಗೊಳಿಸಿತು. ಟೈಟಾನಿಕ್ ಚಿತ್ರವು ದಾಖಲೆಯ 11 ಆಸ್ಕರ್ ಪ್ರಶಸ್ತಿಗಳನ್ನು ಪಡೆಯಿತು.